ಸ್ನೇಹ ಜನ್ಮವನ್ನು ಮೀರಿ ಹೋಗುವ ಒಂದು ಬಂಧನ. ಪ್ರಾಚೀನ ಭಾರತದಲ್ಲಿ ಪವಿತ್ರ ಗುರುಕುಲದಲ್ಲಿ ಒಬ್ಬನು ಯಾದವ ಕುಲದ ದಿವ್ಯ ಕುಮಾರ, ಮತ್ತೊಬ್ಬನು ಬಡ ಬ್ರಾಹ್ಮಣ ಬಾಲಕ. ಒಬ್ಬನು ಕೃಷ್ಣ, ಮತ್ತೊಬ್ಬನು ಸುದಾಮ. ಅವರು ಬೇರೆ ದೇಹ, ಆದರೆ ಒಂದೇ ಆತ್ಮ. ಒಂದು ದಿನ ಪ್ರಕೃತಿ ಪರೀಕ್ಷಿಸಿತು ಆ ಸ್ನೇಹವನ್ನು. ಮಳೆ ಸುರಿಯಿತು, ಗಾಳಿ ಬೀಸಿತು. ಸುದಾಮನು ನಡುಗುತ್ತಿದ್ದನು. ಆ ಕ್ಷಣದಲ್ಲಿ ದೇವರೂ ಅಲ್ಲ, ರಾಜನೂ ಅಲ್ಲ, ಒಬ್ಬ ಸ್ನೇಹಿತ ಮಾತ್ರ. ತನ್ನ ವಸ್ತ್ರವನ್ನು ತೆಗೆದು ಸ್ನೇಹಿತನ ಮೇಲೆ ಹೊದಿಸಿದನು ಕೃಷ್ಣ. ಅದೇ ಕ್ಷಣದಲ್ಲಿ ಸ್ನೇಹ ದೇವತ್ವವಾಯಿತು. ಕಾಲ ಬದಲಾಯಿತು. ದ್ವಾರಕೆಯ ಮಹಾರಾಜನಾದ ಕೃಷ್ಣ. ಆದರೆ ಸುದಾಮನ ಜೀವನದಲ್ಲಿ ದಾರಿದ್ರ್ಯದ ಕತ್ತಲೆ, ಬತ್ತಿದ ಪಾತ್ರೆಗಳು, ಹಸಿದ ಹೊಟ್ಟೆ. ಆದರೂ ಅವನ ಹೃದಯದಲ್ಲಿ ಒಂದು ಹೆಮ್ಮೆಯಿತ್ತು. ನಾನು ಕೃಷ್ಣನ ಸ್ನೇಹಿತ. ಪತ್ನಿಯ ಕಣ್ಣೀರಿನಲ್ಲಿ ಒಂದು ಆಶೆ. ಹೋಗಿ ಬನ್ನಿ ನಿಮ್ಮ ಸ್ನೇಹಿತನ ಬಳಿಗೆ. ಭಾರಿ ಅರಮನೆ, ಸುವರ್ಣ ಸ್ತಂಭಗಳು, ದೇವರ ನಗರ ದ್ವಾರಕ. ಅದರ ಬಾಗಿಲ ಮುಂದೆ ಒಬ್ಬ ಬಡ ಬ್ರಾಹ್ಮಣ, ಹರಿದ ಬಟ್ಟೆಯಲ್ಲಿ. ಆದರೆ ಸ್ನೇಹದ ಪರಿಮಳವನ್ನು ಗುರುತಿಸಿದ ಪರಮಾತ್ಮ ಸಿಂಹಾಸನದಿಂದ ಎದ್ದು ಓಡಿದನು. ರಾಜನು ಬಡವನನ್ನು ಅಪ್ಪಿಕೊಂಡನು. ಅರಮನೆ ಮೌನವಾಡಿತ್ತು. ಆದರೆ ಆ ಕ್ಷಣದಲ್ಲಿ ಸ್ವರ್ಗವೇ ನಗುತ್ತಿತ್ತು. ಸ್ನೇಹದ ಮುಂದೆ ಸ್ಥಾನಮಾನ ಮಣಿಯಿತು. ಐಶ್ವರ್ಯ ತಲೆಬಾಗಿತು. ಕೈಯಲ್ಲಿ ಸಣ್ಣ ಹಾಳೆ, ಅದರೊಳಗೆ ಒಂದು ಮುಷ್ಟಿ ಅವಲಕ್ಕಿ. ಆದರೆ ಅದು ಆಹಾರವಲ್ಲ, ಅದು ಪ್ರೀತಿ, ಅದು ಭಕ್ತಿ, ಅದು ನಿಷ್ಕಪಟ ಹೃದಯ. ಪ್ರತಿ ಕವಲು ತಿನ್ನುವಾಗ ಕೃಷ್ಣನ ಕಣ್ಣುಗಳಲ್ಲಿ ಆನಂದ ಕಿರಣ ಹೊಳೆಯಿತು. ಸುಧಾಮನು ಕೇಳಿಲ್ಲ, ತನ್ನ ಬಡತನದ ಬಗ್ಗೆ ಒಂದು ಮಾತೂ ಆಡಲಿಲ್ಲ. ಅವನು ಕೇವಲ ಸ್ನೇಹವನ್ನು ಅನುಭವಿಸಿ ಹೊರಟನು. ಆದರೆ ಭಕ್ತಿ ಕೇಳುವುದಿಲ್ಲ, ದೇವರು ಕೊಡುತ್ತಾನೆ. ಕುಟ್ಟಿಗೆಯ ಜಾಗದಲ್ಲಿ ಭವ್ಯ ಅರಮನೆ, ಹಸಿದ ಬದುಕಿನ ಜಾಗದಲ್ಲಿ ಸಂಪೂರ್ಣ ಸಮೃದ್ಧಿ. ಅವನಿಗೆ ಅರ್ಥವಾಯಿತು, ಪ್ರೀತಿಯಿಂದ ಕೊಟ್ಟ ಒಂದು ಮುಷ್ಟಿ ಅವಲಕ್ಕಿ ಅನಂತ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ನಿಜವಾದ ಸ್ನೇಹ ಹಣದಿಂದ ಅಳೆಯಲಾಗುವುದಿಲ್ಲ. ಭಕ್ತಿ ಪದಗಳಿಂದ ಹೇಳಲಾಗುವುದಿಲ್ಲ. ಹೃದಯದಲ್ಲಿ ನಿಷ್ಕಪಟ ಪ್ರೀತಿ ಇದ್ದರೆ ಪರಮಾತ್ಮ ನಮ್ಮ ಜೀವನವನ್ನು ಬದಲಾಯಿಸುತ್ತಾನೆ.